ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಬೆಳ್ಳುಳ್ಳಿಗೊಂದು ವಿಶೇಷವಾದಂಥ ಹೆಸರಿದೆ ಬಂಧುಗಳೇ, ಅಡುಗೆ ಮನೆಯ ರಾಜ. ಈ ರಾಜನಿಗೆ ಎಷ್ಟು ಪವರ್ ಇದೆ, ಈ ಬೆಳ್ಳುಳ್ಳಿ ಕೂಡ ಅಷ್ಟೇ ಪವರ್ ಇದೆ ಬಂಧುಗಳೇ. ಇದು ನೋಡ್ರಿ, ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ, ಲಂಚ್ ಬಾಕ್ಸಿಗೆ, ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದಂಥ ತಿಂಡಿ ಅಂತಾನೆ ಹೇಳ್ಬೋದು. ಇದು ನೋಡ್ರಿ, ಮಾಡೋದು ತುಂಬಾನೇ ಸರಳ, ಬೆನಿಫಿಟ್ ಮಾತ್ರ ತುಂಬಾನೇ ಇರುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ಈ ಕಫ, ಕೆಮ್ಮು, ನೆಗಡಿ ಬರುತ್ತಲ್ವಾ, ಅದನ್ನು ಬರ್ದಂಗೆ ತಡೆಗಟ್ಟುವಂಥ ಶಕ್ತಿ ಇದರಲ್ಲಿದೆ ಬಂಧುಗಳು. ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು ಇದನ್ನ. ಈ ತಿಂಡಿಯನ್ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡ್ಬೇಕಂತ ತುಂಬಾನೇ ಸಿಂಪಲ್ ಆಗಿ ನಾನು ವಿಡಿಯೋನ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನ ಇಟ್ಕೊಂಡೆ. ನಿಮ್ಮ ಅನ್ನದ ಪ್ರಮಾಣನ ನೋಡಿಕೊಂಡು ಪಾತ್ರೆಯನ್ನ ಇಟ್ಕೊಂಡು ಅದರಲ್ಲಿ ತುಪ್ಪವನ್ನು ಹಾಕೊಂಡೆ. ಬಾಣಂತರಿಗೆ ಕೊಡೋದಾದ್ರೆ ತುಪ್ಪದಲ್ಲೇ ಮಾಡ್ಕೊಳ್ಳಿ, ಇಷ್ಟ ಇಲ್ಲ ಅನ್ನೋರು ಎಣ್ಣೆಯಲ್ಲೇ ಕೂಡ ಮಾಡ್ಕೋಬಹುದು. ತುಪ್ಪ ಬಿಸಿ ಆದ ನಂತರ ಒಂದಿಷ್ಟು ಸಾಸಿವೆಯನ್ನು ಹಾಕೊಂಡೆ. ಸಾಸಿವೆ ಚಟಪಟ ಅಂದಮೇಲೆ ಫ್ರೆಶ್ ಆಗಿರುವಂತಹ ಕರಿಬೇವಿನ ಒಂದು ಕಡ್ಡಿಯ ಎಲೆಯನ್ನು ಹಾಕೊಂಡು 15ರಿಂದ 20 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಂಡೆ. ಒಂದು ಒಣ ಮೆಣಸಿನಕಾಯಲ್ಲಿ 3 ತುಂಡು ಮಾಡಿ ಹಾಕೊಂಡು ಇದನ್ನ ಅರ್ಧ ಫ್ರೈ ಮಾಡಿಕೊಂಡು 10ರಿಂದ 12ರಷ್ಟು ಮೆಣಸನ್ನ ತರಿತರಿಯಾಗಿ ಕೂಟಿ ಹಾಕೊಂಡೆ. ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ತರಿತರಿಯಾಗಿ ಕೂಟಿದ್ದನ್ನು ಹಾಕೊಂಡು ನೀಟಾಗಿ ನಾವು ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಹಾಕಿರೋದು ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಈಗ ನೋಡ್ರಿ, ನಮ್ಮ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈ ಟೈಮ್ನಲ್ಲಿ ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಯನ್ನು ನೆನೆ ಇಟ್ಟು ರಸನ ತಕ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇದನ್ನು ಬರೀ ಒಂದು 30 ಸೆಕೆಂಡ್, ಅರ್ಧ ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬಂಧುಗಳೇ. ಚೆನ್ನಾಗಿ ನಮ್ಮ ಹುಣಸೆಹಣ್ಣಿನ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಬೇಕು. ಇದಕ್ಕೆ ರುಚಿಗೆ ಅನುಸಾರ 1-2 ಚಿಟಿಕೆ ಉಪ್ಪು ಹಾಕೊಂಡೆ, ಯಾಕಂದರೆ ರೈಸ್ನೆಲ್ಲ ಉಪ್ಪು ಹಾಕಿರ್ತೀವಿ. 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡೆ. ಗೊಜ್ಜಿನ ಮಾದರಿ ರೆಡಿ ಆಯ್ತು ಇವಾಗಿದ್ದು. ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಗೊಜ್ಜಿನಲ್ಲಿ ನಾವು ಮಾಡಿಟ್ಟಿರುವಂಥ ಅನ್ನ ಇದೆ ಅಲ್ವಾ, ಉದುರಿರಬೇಕು ಬಂಧುಗಳೇ, ಮೆತ್ತಗಿರಬೇಕು. ಅದನ್ನು ಹಾಕಿಬಿಟ್ಟು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಟೈಮೇ ತಗೊಳ್ಳಲ್ಲ ಬಂಧುಗಳೇ, ಒಂದೇ 1 ನಿಮಿಷದಲ್ಲಿ ನಮ್ಮ ಹೆಲ್ತಿ ಆಗಿರುವಂಥ ಫುಡ್ಡು ತಿಂಡಿ ರೆಡಿ ಆಗುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಸಾಮಗ್ರಿ ಎಲ್ಲನೂ ಚೆನ್ನಾಗಿ ಅನ್ನದಲ್ಲಿ ಸೇರಬೇಕು. 1 ಕಪ್ ಅನ್ನ ಒಬ್ರಿಗೆ ಆಗುವಷ್ಟು ಮಾತ್ರ ನಾನಿಲ್ಲಿ ತೋರಿಸಿದ್ದೀನಿ. ಅನ್ನ ರೆಡಿ ಆಯಿತು. ಎಂಜಾಯ್ ಮಾಡಿ. ನನ್ನ ರೆಸಿಪಿಯಿಂದ ಸ್ವಲ್ಪ ಆದರೂ ಪ್ರಯೋಜನ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.